ಟಿಡಿಪಿ ಮತ್ತು ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆದಿದೆ. ಸಂಪೂರ್ಣ ವಿಡಿಯೋ ಮಾತ್ರ ಮಾತಾಡಿ ಸರ್, ಮಾತಾಡಿ, ದಯವಿಟ್ಟು ಮಾತಾಡಿ, ದಯವಿಟ್ಟು ಮಾತಾಡಿ. ನೀವೆಲ್ಲ ಆಫೀಸರ್ಗಳು ಈ ತರ ಮಾಡಬಾರ್ದು. ಮಾಧ್ಯಮದವ್ರು ಕೇಳಿದ್ರೆ ನೀವು ಉತ್ತರ ಕೊಡ್ಬೇಕಾಗುತ್ತೆ. ನೋಡ್ರಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಣ ಗೊತ್ತಾಗ್ತದೆ. ಅವ್ರು ಮಾಡಿ ತಪ್ಪ ನಿಮ್ ಕೊಡ್ತಾರಂತಂದ್ರ ನೀವು ಯಾವ್ದೇ ಪರಿಶೀಲನೆ ಮಾಡ್ಲಾರ ಹೇಗ್ ಪರ್ಮಿಷನ್ ಕೊಟ್ರಿ ಅದಕ್ಕ? ನಾವು ಕೊಟ್ಟಿಲ್ಲ ಸರ್. ಅಲ್ರಿ, ನಿಮ್ ಇಲಾಖೆನ ಇಲ್ರಿ, ಇಲಾಖೆನ ಕೊಟ್ಟಿರ್ತಲ್ಲ. ನಿಮ್ ಇಲಾಖೆ ಆದೇಶಗಳಿಗೆ ನೀವು ಕಟಿಬದ್ಧರಾಗಿರ್ಬೇಕು ಸರ್. ರದ್ದು ಮಾಡೋದು, ಅನುಮತಿ ರದ್ದು ಮಾಡೋದು. ನಾವೇ ನಿಮ್ ಮನೆಗೂ ಆಳುಗಳಲ್ಲ. ನಾವು ನಿಮ್ ಮಾತು ಕೇಳಕ ನೀವು ಸರ್ಕಾರದ ಆಳುಗಳಿದ್ರೆ ನಿಮ್ ಕೆಲಸ ಮಾಡ್ಬೇಕಾಗಿತ್ತು. ಡಿಎ ಕೊಟ್ಟು ಕೈಯಾಗ ಒಂದು ವಾಹನ ಕೊಟ್ರ, ಕಾರ್ ನಿಮ್ ಮನಿ ಯೂಸ್ ಮಾಡಕ್ ಕೊಟ್ರೆ ನಾವು ಸರ್ಕಾರಿ ಕೆಲಸಕ್ಕೆ ಯೂಸ್ ಮಾಡಕ್ ಕೊಟ್ರೆ. ಮತ್ ವಾಣಿಜ್ಯ ಇದ್ರೆ ನೀವ್ ಹೆಂಗ್ ಪರ್ಮಿಷನ್ ಕೊಟ್ರಿ? ಊರ್ ಹೊರಗೈತಿ, ಮಕ್ಕಳಿಗೆ ಏನಾರ ಅನಾಹುತ ಆಯ್ತು ಜವಾಬ್ದಾರಿ ಯಾರು? ಈಗ ಹೋರಾಟಗಾರರು ಕೇಳಿದ್ರು, ನಿಮ್ಮ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆಲ್ಲ ದಾಖಲೆಗಳು ಇರುತ್ತೆ. ಇವರು ಧರಣಿ ಕುಂದಿರ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಒಂದು ಪತ್ರ ಕೂಡ ಕೊಟ್ಟಿದ್ರು. ಆವಾಗಲೇ ಯಾಕೆ ನೀವು ಇದನ್ನು ಪರಿಶೀಲನೆ ಮಾಡಲಿಲ್ಲ ಸರ್? SLC ಪರೀಕ್ಷೆಯಲ್ಲಿ 20 ನಿಮಿಷ ಒಂದು ವಿದ್ಯಾರ್ಥಿ ಕಾಪಿ ಹೊಡೆದ. ಏನು ಮಾಡಿದ್ರಿ ಸರ್ ತಾವು? ಅದಕ್ಕೆ ಕ್ರಮ ಏನು ತಗೊಂಡ್ರಿ? ಹಣವನ್ನು ಬೇರೆ ದಿಕ್ಕಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಹೇಗೆ ಅಂತ? ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ವೀಕ್ಷಕರೇ, ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ಆಗಬೇಕು ಮತ್ತೆ BO ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ಕಳೆದ 3 ದಿನಗಳಿಂದ ಹೋರಾಟವನ್ನ ಪ್ರಾರಂಭಿಸಿ, ನಿನ್ನೆ 2 ದಿನದ ಹೋರಾಟ ಮುಗಿಯುವಷ್ಟಿಗೆ BO ಅವರು ಬಂದು ಏನು ಮಾತನಾಡದೇನೆ ಸಮಸ್ಯೆ ಮಾಡ್ಕೊಂಡು ಹೋಗಿದ್ರು. ಇವತ್ತು ಹೋರಾಟದ ಸ್ಥಳಕ್ಕೆ DDP ಅವರು ಬಂದು ಹೋರಾಟಗಾರರ ಮನವಿಯನ್ನ ಕೇಳಿದ್ರು. ಏನ್ ತೊಂದರೆ ಆಗಿದೆ, ಏನ್ ಮಾಡ್ಬೇಕು, ತಾವು ಏನೇನೆಲ್ಲ ವೈಫಲ್ಯಗಳು ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಂತೆ ಹೋರಾಟಗಾರರು ಕೂಡ DDP ಅವರ ಯಾವುದೇ ಮನವೊಲಿಕೆ ಪ್ರಯತ್ನಕ್ಕೆ ಜಗಲಿಲ್ಲ. ಇಮಿಡಿಯೇಟ್ ಆಗಿ ಸಂಬಂಧಿಸಿದ ಶಾಲೆಯನ್ನ ರದ್ದು ಮಾಡಬೇಕು, ಬೀಗ ಹಾಕೊಂಡು ಬಂದಾಗ ಮಾತ್ರ ನಾವು ಧರಣಿಯಿಂದ ಎದ್ದೇಳ್ತೇವೆ ಅನ್ನುವಂತ ಮಾತು ಹೇಳಿದ್ರು. ಮತ್ತೆ DDP ಮತ್ತು ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆದಿದೆ. ಸಂಪೂರ್ಣ ವಿಡಿಯೋ ನಮ್ಮಲ್ಲಿ ಮಾತ್ರ ಇದೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಒಬ್ರು ಸಂಘಟನೆಕಾರ ಲೆಟರ್ ಕೊಡ್ತಾರ, ಅದು ಏನೈತಿ ಏನಿಲ್ಲ ಅದನ್ನ ವರದಿ ಮಾಡ್ಬೇಕು, ವರದಿ ತಗೋಬೇಕು ಅನ್ನೋದು ಇದು ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ನೀವು? ಅದು ಕೊಟ್ಟಿರೋ ಲೆಟರ್ ನ ಪದೇ ವಾಪಸ್ ರಿಟರ್ನ್ ಅದನ್ನ ಕಳಿಸ್ತಾರೆ ನಿಮ್ಗೆ ಅವರು. ಒಂದ್ಸಲ ಏನೋ ಮೊದಲು ಹೆಸರುತ್ತಲ್ರಿ, ಅದೇ ಲೆಟರ್ ರಿಪೀಟ್ ಮತ್ತೇನು ಚೇಂಜಸ್ ಏನೂ ಇಲ್ಲ ಅದ್ರಾಗ. ನೋಡ್ರಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಣ ಗೊತ್ತಾಗ್ತದ. ನೀನ್ ಬಂದ್ ಮಾಡಿ ಬಂದಿ ಅಂತ ಹೇಳ್ತಾರ ಇವ್ರು. ಮಕ್ಳು ಅಲ್ಲೇ ಅದಾವು, ಬಂದ್ ಮಾಡಿ ಬಂದಿವ್ರಿ ಅಂತ ನಮಗ್ ಲೆಟರ್ ಕೊಡಾಕ್ ಬರ್ತಾರ BO ಅವ್ರು. ಶಿಕ್ಷಣ ಕಾಯ್ದೆಗಳು ಉಲ್ಲಂಘನೆ ಆದ್ರೂ ಕೂಡ ನೀವು ಏನೋ ನೋಡ್ಲಾರ ಕುಂದಿರ್ತೀರ ಅಂದ್ರೆ ಯಾವ ಲೆಕ್ಕ? ನಿಮ್ದು ಅರ್ಥ ಏನು? ಕೇಳಿದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಂದ್ರೆ ಸಾಹೇಬ್ರಿ, ಮೊದಲ DDP ಅಂದ್ರೆ ತಪ್ಪ ನೀವು ಮುಸ್ಕೊಂಡ್ ಹೋಗಿರಂಗ ಸರ್. ಅವ್ರು ಮಾಡಿ ತಪ್ಪ ನಿಮ್ ಕಮರ್ಷಿಯಲ್ ಅಂತ ಪರ್ಮಿಷನ್ ತಗೋತಾರ, ಅಲ್ಲಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾರ. ಅದನ್ನ ಕಮರ್ಷಿಯಲ್ ಅಂತ ತಗೊಂಡ್ರ ಅದು ಸ್ಕೂಲ್ ಮಾಡತಾರ. ಇಲ್ಲಿ ಮನಿಗೆ ಅಂತ ಪರ್ಮಿಷನ್ ತಗೋತಾರ, ಸ್ಕೂಲ್. ಇದಕ್ಕೆ ಎಷ್ಟು ಅರ್ಜಿಗಳು ಬಂದಾವ ಇದ್ರ ವಿರುದ್ಧ, ಆ ಸ್ಕೂಲ್ಗಳ ವಿರುದ್ಧ. ತೊಂದ್ರೆ ಏನ್ ಹೇಳ್ರಿ? ಇದು 3 ದಿನದಾಗ ದಾವಳಿಗೆಗೂ ಐತ್ರಿ, ಇಲ್ಲಿನೂ ಐತ್ರಿ, 2 ಕಡೆ ಸರ್. ಇದು 3 ದಿನದಾಗ ಬಂದ್ ಮಾಡ್ಬೇಕಂತ ಮತ್ತೆ ಸರಿಯಾಗಿ ಕಾಣ್ಲಾರಂಗ್ ಬರ್ದ್ ಕೊಡ್ತಾರ ಇವ್ರು. ನೀವು ಲೆಟರ್ ಕೊಡೋದು ಚಾನಕ್ಸ್ ಇದು ನಿಮ್ ಇಲಾಖೆದ್ದು. ಮತ್ತೆ ಎಷ್ಟನೇ ತಾರೀಕಿಗೆ ಕೊಟ್ಟಾರ ನೋಡ್ರಿ ಅದು ಲೆಟರ್. ಎಷ್ಟ್ ತಿಂಗಳಾಯ್ತು? 5-6 ತಿಂಗಳಿಂದ ನಿಮ್ಮ ಇಲಾಖೆಗೆ ಲೆಟರ್ ಕೊಟ್ಕೋತ 5-6 ತಿಂಗಳು ಅಡ್ಡಾಡಿ ಒಂದ್ 2 ಜೋಡ್ ಚಪ್ಪಲ್ ಅರ್ದಾವ್ ನಿಮ್ ಇಲಾಖೆಗೆ ಅಡ್ಡಾಡಿ. ಇಪ್ಪತ್ತೆರಡು 12ನೇ ತಿಂಗಳದಾಗ ಹೋರಾಟ ಮಾಡ್ತೀವಿ ಅಂತ ಕೊಟ್ಟಿವಿ. ಅವಾಗನು ಒಂದು
ಅವಾಗನು ಕ್ರಮ ಕೈಗೊಳ್ಳಿಲ್ಲ. ತಹಸೀಲ್ದಾರ್ ಕೊಟ್ಟಿವಿ, ಇವ್ರಿಗೆ ಕೊಟ್ಟಿದೀವಿ. ಏನೋ ಸಮಥಿಂಗ್ ಬರ್ತೀರಿ ಅದಕ್ಕೆ ಸುಮಾರು ನೋಡ್ರಿ ಸಾಹೇಬ್ರ ಡೈರೆಕ್ಟ್ ಹೇಳ್ತೀವಿ. ಸಮಥಿಂಗ್ ಏನೋ ಐತಿವ್ರಿ ನಾವ್ ಮಾಡ್ತೀವಿ. ಅಂದ್ರೆ ಬಿವಾಕ್ತಾರೆ ತಪ್ಪುತ್ತಾರೆ ಸುಮ್ಮನೆ ಕೊಡ್ತಲ್ಲಿ ಇವ್ರು. ಈಗ ವಿದ್ಯಾಸ್ಫೂರ್ತಿ ಬಗ್ಗೆ ಹಾನ್ರಿ. ಮೊದಲು ಡವಳಿಗೆ ಒಳಗ್ ಶಾಲೆ ಹ್ಮ್. ಈಗನು ಐತ್ರಿ, ಹಿಂದಲ್ರಿ. ಸ್ವಲ್ಪ ನನಗ್ ಬಂದ ಮಾಹಿತಿ ಪ್ರಕಾರ ಡವಳಿಗೆ ಒಳಗ್ ಪರ್ಮಿಷನ್ ತಗೊಂಡು ಇಲ್ಲೇ ನಡೆಸ್ತಿದ್ರು ಒಂದ್ ಶಾಲೆ. ಹ್ಮ್. ಇಲ್ಲೇ ಎರಡು ಕಡೆ ನಡೆಸ್ತಿದ್ರಿ. ಹಾ ಮತ್ತೆ ಇಲ್ಲೇ ಕೋಚಿಂಗ್ ಸೆಂಟರ್ ಮಾಡಿದ್ರು. ಹಾ 1ರಿಂದ 5 ಶಾಲೆ ನಡೆಸ್ತಿದ್ರು. ಅದು ಹಿಂದೆ ಏನ್ ಮಾಡ್ಬೇಕಾಯ್ತು, ಬಂದ್ ಮಾಡ್ಬೇಕಾಯ್ತು. ಬಂದ್ ಮಾಡ್ಬೇಕು. ಯಾಕಂದ್ರೆ ಪರ್ಮಿಷನ್ ಇಲ್ಲ, ಅನಧಿಕೃತ ಶಾಲೆ ಅದು. ಅನಧಿಕೃತ. ಅದನ್ನ ಪತ್ರಿಕೆ ಒಳಗ್ ಪ್ರಕಟಣೆ ಮಾಡಿ ಇದು ಅನಧಿಕೃತ ಶಾಲೆ ಐತಿ, ಇದ್ರ ಬಗ್ಗೆ ಯಾರು ಪಾಲಕರು ಇರ್ಬಾರ್ದು ಅಂತ ಮಾಡಿ ವರದಿ ಕೊಡ್ಬೇಕಾಗಿತ್ತು. ಅದು ಆಗಿಲ್ಲ. ಹ್ಮ್. ಮಳೆ ಏನಾಗ್ಯದ, ಕಳೆದ ವರ್ಷ ಇಲ್ಲಿ ಮತ್ತೊಂದು ಪರ್ಮಿಷನ್ ತಗೊಂಡ್ರು. ಹ್ಮ್. ಅದು ಅನಧಿಕೃತ ಶಾಲೆ ಯಾರು ಬಡದ ಮಾಡ್ಬೇಕಾದ್ರ ಯಾರ್ದು ಕೆಲ್ಸ ಅದು? ಯಾರ್ರಿ? ಅನಧಿಕೃತ ನಾವು ಹೋರಾಟಗಾರ್ರಿ. ನೀವಲ್ಲ, ನಮ್ಮವ್ರೆ. ಹಾ ಪ್ರತಿ ವರ್ಷ ನಾವೇನ್ ಮಾಡ್ತೇವೆ, ಅನಧಿಕೃತ ಶಾಲೆ ಯಾವ್ದು, ಅನಧಿಕೃತ ವಿಭಾಗ ಯಾವ್ದು ಅಂತ ಘೋಷಣೆ ಮಾಡ್ಬೇಕು. ಹ್ಮ್. ಘೋಷಣೆ ಮಾಡಿ ಪಬ್ಲಿಕ್ಕಿಗೆ ಎಲ್ಲಾ ಪತ್ರಿಕೆ ಒಳಗೂ ಹೇಳ್ಬೇಕು. ಹ್ಮ್. ಅದು ಆಗ್ಲಿಲ್ಲ. ಅದು ಹಂಗ ಸಾಲ ನಡ್ಕೊಂತ ಬಂದ. ಹಾನ್ ಇದಾಗಿಂದ ಈ ವರ್ಷ ಮೊನ್ನೆ ವರ್ಷ ಏನ್ ಮಾಡ್ಯಾರ, ಅವ್ರ ಪರ್ಮಿಷನ್ ತಗೊಂಡ್ರಿ ಹಾನ್ರಿ. ಈ ಶಾಲೆಗೆ. ಪರ್ಮಿಷನ್ ಹೆಂಗ್ ಕೊಟ್ರಿ ಅದನ್ನ? ಪರ್ಮಿಷನ್ ಹೆಂಗ್ ಕೊಟ್ರಿ ಹೇಳ್ರಿ ನಾವು? ನಾವ್ ಅದು ಕೊಡಲ್ಲ. ಸರ್ಕ್ಯುಲೇಷನ್ ಏನದ ಪರ್ಮಿಷನ್? ನೀವ್ ಕೊಟ್ಟಿಲ್ಲ, ನೀವ್ ಇಲಾಖೆಯವ್ರ ಅಲ್ರಿ? ಇಲಾಖೆಯವ್ರು ಇರ್ಬೋದು. ಇರಬಹುದು. ಈಗ ನೀವು ಕ್ಯಾನ್ಸಲ್ ಮಾಡ್ರಿ, ಅದನ್ನ ರದ್ದು ಮಾಡ್ರಿ ಮಾನ್ಯತೆನ. ಕ್ಯಾನ್ಸಲ್ ಮಾಡ್ಬೇಕಂದ್ರಿ ಈಗ ಪರ್ಮಿಷನ್ ಕೊಟ್ರಲ್ಲ, ಹಾನ್ರಿ. ಪರ್ಮಿಷನ್ ಸಂಬಂಧಪಟ್ಟದ್ದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅದ್ರಾಗ ಏನ ಅನಧಿಕೃತ ಅಂಶಗಳು ನೀವ್ ಹೇಳಿದ್ರಲ್ಲ ಈಗ ಟೋಟಲಿ ಅನಧಿಕೃತನೇ ರೀ ಅದು. ಅವನ್ನೆಲ್ಲ ನಾವ್ ಹೇಳಿದ ಅಂಶಗಳಲ್ರಿ. ನಡ್ರಿ ಸ್ಪಾಟಿಗೆ ಹೋಗೋಣ, ಸದ್ಯ ನೋಡೋಣ್ರಿ. ನಡ್ರಿ ಸ್ಪಾಟಿಗೆ ಗೊತ್ತಾಗ್ತದ. ನೀವು ವಾಸ್ತವ ನೋಡಿದಾಗ ಗೊತ್ತಾಗ್ತದ ಏನಂಬುದು. ನೀವು ನಡ್ರಿ, ನಾವು ಬರ್ತೀವಿ. ಈ ಸತಿ ಎಲ್ಲ ಹೋರಾಟಗಾರ ಮುಂದ್ ತೋರ್ಸ್ರಿ. ನೀವು ನೋಡ್ರಿ. ಅಂಡರ್ ಗ್ರೌಂಡ್ ಪರ್ಮಿಷನ್ ಕೊಡ್ತೀರ ಅಂತಂದ್ರ ನೀವು ಯಾವ್ದೇ ಪರಿಶೀಲನೆ ಮಾಡ್ಲಾರ ಹೇಗ್ ಪರ್ಮಿಷನ್ ಕೊಟ್ರಿ ಅದಕ್ಕ? ನಾವು ಕೊಟ್ಟಿಲ್ಲ ಸರ್. ಅಲ್ರಿ, ನಿಮ್ ಇಲಾಖೆನ ಇಲ್ರಿ? ಇಲಾಖೆನ ಕೊಟ್ಟಿತ್ತಲ್ಲ. ನಿಮ್ ಇಲಾಖೆ ಆದೇಶಗಳಿಗೆ ನೀವು ಕಟಿಬದ್ಧರಾಗಿರ್ಬೇಕು ಸರ್. ಏನ ನೀವ್ ಅದನ್ನ ನೀವು ಹಿಂದವ್ರು ಮಾಡ್ಯಾರ ಅಂತ ಹೇಳಂಗಿಲ್ರಿ. ನೋಡ್ರಿ ಸರ, ಹಾ, ನೀವು ನಿರ್ಲಕ್ಷ್ಯ ಮಾಡಕ್ ಕುಂತೀರಿ ಉದ್ದೇಶ ಪೂರ್ವಕವಾಗಿ. ನಾವೀಗ ಅದನ್ನ ನೋಡ್ತೇವೆ. ನೋಡಿ ಅದಕ್ಕೆ ಸಂಬಂಧಪಟ್ಟದ್ದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಹಾ, ಅದೇನಾದ್ರೂ ನಿಯಮ ಬಾಹಿರವಾಗಿ ಶಾಲೆ ಕೊಟ್ಟಿದ್ರೆ ರದ್ ಮಾಡಕ್ ಈ ಸದ್ ನಡ್ರಿ, ನಿಯಮ ಬಾಹಿರ ಐತೆ ನೋಡ್ರಿ. ಎರಡು ಕಡೆ ಸ್ಪಾಟ್ ಎರಡು ನೋಡ್ರಿ. ರೆಡಿ ಮಾಡ್ರಿ. ನಿಮ್ಗೇನ್ ಸಂಬಂಧ ಅನಸ್ತೈತೆ ಅಲ್ಲಿ ಏನ್ ಕಾಣಿಸ್ತೈತೆ ಅಂತ ಹೇಳ್ರಿ. ನಾವೇನ್ ಅಂಡರ್ ಗ್ರೌಂಡ್ ಸ್ಕೂಲ್ಗಳು ನಡ್ಸಕ್ ಹೆಂಗ್ ಅವಕಾಶ ಐತ್ರಿ? ಹಾ? ಡಾಕ್ಯುಮೆಂಟ್ಸ್ ಎಲ್ಲ ಇರ್ತಾವ್ರಿ, ಅವನ್ನ ಚೆಕ್ ಮಾಡ್ಕೊಂಡು ಅಲ್ಲ ಸರ್, ನೀವೇ ಹೇಳ್ರಿ. ಶಿಕ್ಷಣ ಕಾಯ್ದೆ ಅನ್ವಯ ಶೈಕ್ಷಣಿಕ ಉದ್ದೇಶದೊಳಗ ಇದ್ದಂತ ಜಾಗದೊಳಗ ಶಿಕ್ಷಣ ಸಂಸ್ಥೆ ನಡೆಸ್ಬೇಕು. ಏನ್ ವಸತಿದೊಳಗ ನಡ್ಸಕ್ ಬರ್ತೈತಿ, ಕಮರ್ಷಿಯಲ್ದೊಳಗ ನಡ್ಸಕ್ ಬರ್ತೈತ್ರಿ? ಹೇಳ್ರಿ ಸರ್. ತರೋದಿಲ್ರಿ. ಬರಲ್ಲ ಅಂತಂದ್ರ ವಸತಿ ಒಳಗ ಹೆಂಗ್ ನಡೆಸ್ಲಿಕ್ಕೆ ಪರ್ಮಿಷನ್ ಕೊಟ್ರಿ ನೀವು? ನಾವು ಕೊಟ್ಟಿಲ್ಲ. ವಾಣಿಜ್ಯ ಐತಿ, ಆ ವಾಣಿಜ್ಯದೊಳಗ ಹೆಂಗ್ ಪರ್ಮಿಷನ್ ಕೊಟ್ರಿ? ಈಗ ನಮ್ಮ ಅದು ಒಂದೇ ಅಲ್ಲ ಸರ್. ಉದಾಹರಣೆ ನಾವು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿವಿ ಇಲ್ಲಿ. ಏನ ನೂರಾರು ಅದಾವ ನಮ್ಮ ಉದ್ಯೋಗ ತಾಲೂಕದಾಗ. ಎಷ್ಟು ಅದಾವ ಒಟ್ಟು ಎಲ್ಲ ಇಲ್ಲಿಗಲ್ ಅದಾವ. ಪರ್ಮಿಷನ್ ತಗೊಂಡ್ ಜಾಗ ಒಂದು ಇವರೇ ಕೊಟ್ರಿ ಬಿ ಅವ್ರ ಪರ್ಮಿಷನ್. ಇಂತಲ್ಲಿ ಪ್ಲಾಟ್ದಾಗ ಕೊಡ್ತಾರನ್ರಿ ಸರ್ ಪರ್ಮಿಷನ್? ಸುತ್ತ ಮನೆಗಳದಾವ. ಮನಿಗಳದಾವ. ಯಾರು ಪ್ಲಾಟ್ದಾಗ ಅನುಮತಿ ಹೆಂಗ್ ಕೊಡ್ತಾರ್ರಿ? ಫ್ಯಾಕ್ಟ್ರಿ ಬಾಜು ಫ್ಯಾಕ್ಟ್ರಿ ಬಾಜು ಮತ್ತ ಕೈಗಾರಿಕೋದ್ಯಮ ಸ್ಥಳ ಇದ್ದದ್ದು ಬಾಜುದೊಳಗನೆ ಶೈಕ್ಷಣಿಕ ಕೊಡ್ತೀರಿ. ಮತ್ತೆ ಹೇಗ್ ಸರ್ ಇದು? ಇದು ಎಲ್ಲಾ ನಿಯಂತ್ರಣ ಮಾಡ್ಬೇಕಾದಂತ ಇಲಾಖೆ ನಿಮ್ದು ಅಲ್ಲ ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕರ್ತವ್ಯ ಅಲ್ಲದು. ಅವ್ರ ಲೋಪ ಮಾಡ್ಯಾರಂದ್ರೆ ಅವ್ರ ಅಮಾನತ್ ಮಾಡ್ರಿ. ಮೊದಲ ಏನ್ ಮಾಡಿ ಸರ್, ಅಮಾನತ್ ಮಾಡಿ ಕೇಸಿ ನೀವು ಇದು ಮಾಡ್ರಿ. ನೀವು ಮೊನ್ನೆ ನೀವು ಇಲಾಖೆ ಬೇರೆ ಐತೆ ಸರ್. ಏನ್ ಸರ್? ಅಲ್ಲ, ಅವರೇ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಹೇಗ್ ಸರ್ ಅದು? ಹೇಳ್ರಿ ಸ್ವಲ್ಪ ಅಲ್ಲ ಸರ್, ಈಗ ನಿಮ್ಮ CM ಕೊಟ್ಟವ್ರು- ಸ್ವಲ್ಪ ಹೇಳೋದನ್ನ ಕೇಳ್ರಿ. ಹೇಳ್ರಿ ಸರ್. ಹೇಳ್ರಿ ಕೇಳ್ತೀವಿ. ಹೇಳ್ರಿ, ಕೇಳಾಕ ಕುಂತೀವಿ. 3 ದಿನ ಆಯ್ತಿ, ಕುಂಬ್ರ ಆಗ್ತೀವಿ. ಇದ್ರಾಗ ಏನೈತಿ? ಬಿಡ, ಅದು ಬಿಡು ಬರುತ್ತೆ. ಬಿಡು. ಹೇಳ್ರಿ ಸರ್. ಹೇಳ್ರಿ. ನೋಡ್ರಿ ಸರ, ಈಗ ವಿದ್ಯಾಸ್ಫೂರ್ತಿ ಶಾಲೆ ಬಗ್ಗೆ ಈಗ ನಾವು ಹೋಗಿ ಅವರು ನಿನ್ನೆ ಮೊನ್ನೆ ಹೋಗಿ ವರದಿ ಕೊಟ್ಟಿದಾರ. ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಏನೆಲ್ಲ ಇವತ್ತೆಲ್ಲ ಚೆಕ್ ಮಾಡ್ಕೊಂಡು ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿ ಏನು ತಪ್ಪಾಗ್ಯಾವ ಅವು ಸರಿ ಮಾಡಿ ಆ ಶಾಲೆ ಮಾನ್ಯತೆಯನ್ನ ರದ್ದು ಮಾಡೋದು, ಅನುಮತಿ ರದ್ದು ಮಾಡೋದು ಕ್ರಮ ಕೈಗೊಳ್ತೀವಿ. ಇನ್ನು ಸಂಬಂಧಪಟ್ಟ ಇವರ ಬಗ್ಗೆ ನೀವು ಹೇಳಿದಿರಿ, ಅವರು ಇದುವರೆಗೂ ಇಂಥ ಶಾಲೆಗಳ ಬಗ್ಗೆ ಯಾವ್ದು ಕ್ರಮ ಕೈಗೊಂಡಿಲ್ಲ ಅಂತ. ಅವು ಎಲ್ಲ ರಿಪೋರ್ಟ್ ಹಾಕಿ ನಾವು ಆಯುಕ್ತರಿಗೆ ಪತ್ರ ಬರೀತೀವಿ. ಸ್ಪಾಟ್ನಾಗ ಮಾಡ್ಬೇಕ್ರಿ ಅದು ಕೆಲಸ. ಮಾಡ್ರಿ, ನಮ್ಮ ಸ್ಪಾಟ್ನಾಗ ಮಾಡ್ರಿ. ಎಲ್ಲಾ ಬೇಡಿಕೆಗಳು ಲಿಖಿತವಾಗಿ ಉತ್ತರ ಕೊಡ್ರಿ. ಅವ್ ಸ್ಪಾಟಿಗೆ ನಡ್ರಿ. ಮಾಡ್ತೀವಿ. ಈಗ 2 ಸ್ಕೂಲ್ಗಳು ವಿಸಿಟ್ ಮಾಡಕತ್ರಿ ವಿದ್ಯಾರ್ಥಿ. ಪಗಾರ ಕೊಡೋದು ನಮ್ಮ ಪ್ರಜೆಗಳ ಟ್ಯಾಕ್ಸ್ ನಿಂದ ಪಗಾರ ಕೊಡ್ತೈತಿ ನಿಮ್ಗೆ. ಯಾವ್ದೋ ಪ್ರಭುಕರದ ಮಾತುಗಳು ಹೇಳಿ ಹೇಳ್ತೀವಿ, ಮಾಡ್ತೀವಿ, ನೋಡ್ತೀವಿ ಅನ್ನಕ ನೀವು ಇಲ್ಲಿ ಈಗ ನಾವೇನ್ ನಿಮ್ ಮನಿಗೂ ಆಳುಗಳಲ್ಲ. ನಾವು ನಿಮ್ ಮಾತು ಕೇಳಕ ನೀವು ಸರ್ಕಾರದ ಆಳುಗಳಿದ್ರೆ ನಿಮ್ ಕೆಲಸ ಮಾಡ್ಬೇಕಾಗಿತ್ತು. ಮಾಡ್ತೀವಿ ಅಂತ ಹೇಳಿ
ಏನ್ರಿ ಎಷ್ಟ್ ದಿನ ಅದ ಟೈಮ್ ಎಷ್ಟ್ ದಿನ 6 ತಿಂಗಳ ಗಟ್ಲೆ 9 ತಿಂಗಳ ಗಟ್ಲೆ ಬಿಡ್ತಾರ ನಿಮ್ಗ ನೋಡ್ರಿ ಸರ ನಾವು ಸರ್ಕಾರ ಎಲ್ಲಿಂದ ಕೊಡ್ತೈತಿ ನಿಮ್ ಪಗಾರ ನಮ್ಮ ಟ್ಯಾಕ್ಸ್ ನಿಂದ ಕೊಡ್ತೈತಿ ಪಗಾರನ ಈಗ ಏನದ ಸ್ವಲ್ಪ ಅದನ್ನ ನೋಡ್ಕೊಂಡ್ ಮಾಡ್ತೇವೆ ಎಲ್ಲ ಚೆಕ್ ಮಾಡ್ಕೊಂಡು ಇನ್ನ ನೋಡಕ್ ಎಷ್ಟ್ ತಿಂಗಳು ಬೇಕು ಈಗ 6 ತಿಂಗಳು ಆಯ್ತ್ರಿ ಇನ್ನ ಅದನ್ನ ಹೇಳ್ತಿರಲ್ಲ 6 ತಿಂಗಳ ಗಟ್ಲೆ ಇನ್ನ ನೋಡ್ತೀನಿ ಅಂತ ಹೇಳಿದ್ರೆ ಏನಿದ ಒಂದು ಶಾಲೆ ಅಷ್ಟೇ ಹೇಳಾತಿದ್ವಿ ಸರ್ ಒಂದ್ ಮಾಡ್ರಿ ಮೊದಲು ಹೇಳ್ತೇನೆ ಇದು ಮಾಡ್ರಿ ಡಾಕ್ಯುಮೆಂಟ್ಸ್ ಅದ ತಗೋರಿ ಒಂದ್ ಸಾಲಿ ಎಷ್ಟ್ ಬೇಕು ಅದ ನೋಡ್ರಿ ರಗಡ್ ಅದಾವ ಕೊಡ್ತೈತಿ ನಿಮ್ಗೆ ಎಲ್ಲ ಒಟ್ಟನು ಶಾಲೆ ಅದ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಈಗ ಏನ್ ಬೇಕಾ ಸಾಲಿ ಡಾಕ್ಯುಮೆಂಟ್ಸ್ ಅದಾವ್ರಿ ರೈಟಿಂಗ್ ಕೊಡ್ಬೇಕು ಏನಿದ್ರು ಅವನ್ನೆಲ್ಲ ಇಟ್ಕೊಂಡು ಜೆರಾಕ್ಸ್ ಮಾಡ್ಕೊಂಡು ವರದಿ ಮಾಡ್ಕೊಂಡು ಒಂದು ವಾರದೊಳಗೆ ಅವ್ರಿಗೆ action ಕೊಡ್ತೀವಿ. ಒಂದ್ ವಾರ ಇಲ್ರಿ 6 ತಿಂಗಳ ತನನು ಇದನ್ನ ಹೇಳಕತ್ತೀರಿ ನೀವು ಕತ್ತಿನೇ ಅದಾವ ಈಗ ಸರ್ ಈಗ ಆಗಲ್ಲ ಬರ್ಕೊಡ್ರಿ ಅದೇ ನೋಡ್ರಿ ಸರ ಇಲ್ಲಿ ಇದೆಲ್ಲ ಅಂತ ಬರೋದೇನ ಆಗಲ್ಲ ಬರ್ಕೊಡ್ರಿ ಹಾ? ಇದೆಲ್ಲ ನೀವು ಕೊಟ್ಟಿದ್ರೆ ವಿದ್ಯಾರ್ಥಿಗಳ ಜೀವನ ಎಲ್ಲಿ ಉಳಿಸ್ರಿ ಹಾಳು ಮಾಡ್ಬಿಟ್ರಿ ಗೋಡೆ So, ಇವಕ್ಕೆಲ್ಲ ರೈಟಿಂಗ್ ದಾಗ ನಮ್ಗೆ ಉತ್ತರ ಕೊಡ್ರಿ ಏನ್ ಮಕ್ಕಳು ಸೇವಾ ಮಾಡೋಣ ಅಂತ ಹೇಳಿ ಕೇಳಿ ಅವ್ರೆಲ್ಲ ಕಮರ್ಷಿಯಲ್ ಕೋಟಿಗಟ್ಟಲೆ ಆಸ್ತಿ ಮಾಡಕ್ ಕುಂತಾರೋ ವ್ಯಾಪಾರ ಆಗ್ಯದ್ರಿ ಅದು ಸರ್ 1 to 5 ಕೆಂಪನ ಏಟ್ ಐತಿ ಸರ್ ಎಲ್ಲ ವರ್ಷ ಇದೆ ಸರ್. ಹಾ ಸರ್ ಅಲ್ಲ ವರ್ಷ ಸರ್ ಈ ವರ್ಷದ ಏನೈತಿ ಅದನ್ನ ಹೇಳ್ರಿ ಮಕ್ಕಳ ಸಂಖ್ಯೆ ಮ್ಯಾಗ ಟೀಚರ್ ಮ್ಯಾಗ ಡಿಪೆಂಡ್ ಅಪಾನ್ ಚೇಂಜ್ ಸರ್ ಅದೇ ಸರ್ ನಿಗದಿತ ನೀವು ಇರ್ಬೇಕಂತ ಸರ್ ಸೂಚನಾ ಫಲಕ ಹಾಕ್ಬೇಕಲ್ರಿ ಒಂದು ಹಾ ಎಲ್ಲಿ ಹಾಕ್ಯಾರ ಹೇಳಿ ಸರ್ ಯಾವ ಸ್ಕೂಲ್ದವ್ರು ಹಾಕ್ಯಾರ ತೋರ್ಸ್ ನೋಡ್ರಿ ನಮ್ಗೆ ಕಂಡೀಷನ್ ಹಾಕ್ಬೇಕು ಹಾ ಅದನ್ನೇ ಹೇಳ್ರಿ ಅದು ಏನಕ್ಕೆ ಪ್ರತಿ ವರ್ಷನೂ ಕೂಡ ದಾಖಲಾತಿಗೆ ಸಂಬಂಧಪಟ್ಟಂತೆ ಅವ್ರು ಎಷ್ಟು ಫೀಸ್ ಅಂತಾರ LKG UKG ಇದನ್ನೆಲ್ಲ ಹೊರಗಡೆ ದೊಡ್ಡ ಬ್ಯಾನರ್ ಎಲ್ಲಿ ಸರ್ ನೋಡ್ರಿ ಅಲ್ಲ ಅಲ್ರಿ ಅವ್ರು ಹಾಕಿಲ್ಲ ಮತ್ತ ಅವ್ರ ಮತ್ ನೀವ್ ಏನ್ ಮಾಡಕತ್ತೀರಿ ನೀವ್ ಏನ್ ಮಾಡಕತ್ತೀರಿ ಹಾಕ್ಬೇಕಾಗಿತ್ತು ಹಾಕಿಲ್ಲ ಅಂದ್ರೆ ನೀವ್ ಏನ್ ಮಾಡಕತ್ತೀರಿ ಹಾಕಿಸ್ಬೇಕು ನೀವು ನೀವ್ ಕ್ರಮ ತಗೊಳ್ಳಾರ್ದಕ್ಕ ಉದ್ದೇಶ ಏನು ಹಾಕ್ಬೇಕಲ್ಲ ಯಾರು ಹಾಕ್ಬೇಕು ನೀವೇ ಹೇಳ್ಬೇಕು ನಾವ್ ಈ ರೀತಿ ಶೈಕ್ಷಣಿಕ ಕಾಯ್ದೆ ಉಲ್ಲಂಘನೆ ಮಾಡಕತ್ರೆ ಅದ್ರ ಬಗ್ಗೆ ಕ್ರಮ ಇದು ಮಾಡ್ತಾರೆ ನೋಟಿಸ್ ಕೊಡ್ರಿ ಅವ್ರಿಗೆ ಇಶ್ಯೂ ಮಾಡ್ತೀವಿ ಎಲ್ಲ ಯಾವ 6 ತಿಂಗಳಿಂದ ಕಂಪ್ಲೇಂಟ್ ಕೊಡ್ತಾವ ಅಲ್ಲ ಸರ್ ಓಡಾಡಗಾರ ನೀವು ಆಫೀಸ್ ಹೊರ ಬರಂಗಿಲ್ಲ ಈಗ ಹೇಳ್ತೀರಿ ತಡಿ ಟೈಮ್ ಕೊಡಿ ಅಂತ ಹೇಳ್ತೀರಿ ಮತ್ತೆ 6 ತಿಂಗಳ ನೀರು ಕೊಟ್ಟು ಏನ್ ಮಾಡಾಕ್ತೀರಿ ನೀವು 24 ಇದ್ದಿದ್ದು ಮತ್ತೆ ಇಂತ ಲೆಟರ್ ರಗಡ್ ಕಳಿಸ್ತೀರಿ ನೀವು ಸೊಮ್ಮೆ ಹೆಸರಿಗೆ ಲೆಟರ್ ಕಳ್ಸೋದು ಕುಂದ್ರದು ಅಲ್ರಿ ಆಫೀಸ್ನಾಗ ಯಾವ ಓಡಾಡಗಾರ ಬಂದ್ ಏನು ಅನಧಿಕೃತ ಯಾವ ನಡೆಯಕತ್ತಾವು ಯಾವ ಇಲ್ಲ ಹೊರಗ್ ಅಡ್ಡಾಡಿ ಬಂದ್ ನೋಡ್ರಿ ಸ್ವಲ್ಪ ಓಕೆ ಎಸಿ ರೂಮ್ನಾಗ ಕುಂದ್ರದಲ್ಲ ಯಾರು ಬಂದ್ ನಿಮ್ಮ ಆಫೀಸಿಗೆ ಬಂದ್ರ ಅಂತ ಅದು ನಿಮ್ಗೆ ರೀ ಇದು ರಿಸೀವ್ಡ್ ತೋರಿ ನಮ್ಗೆ ಬಾಬಾ ಸಾಹೇಬ್ ಕೊಟ್ಟಿದ್ ಪೆನ್ ಕೊಟ್ಟಾನ ಗಣ್ ಕೊಟ್ಟಿಲ್ಲ ಜಾರಿ ಕಟ್ಟಿ ಹಾಕಿರ್ತಾರ ಮತ್ತೆ ಬಾಬಾ ಸಾಹೇಬ್ ಕೊಟ್ಟಿದ್ ನಮ್ ಪೆನ್ ನಿಮ್ 3 ಕೊಟ್ಟ ಕಲರ್ ಬೇರೆ ಬೇರೆ ಅದಾವು ಹೇಳೋದಿಲ್ಲ ಹೋದ್ರಿ ಅದನ್ನ ಇಲ್ಲೇ ಮಾತಾಡ್ಬೇಕು ಇಲ್ಲಿ ಬೇಡಿಕೆಗಳದ ಅವ್ ಬೇಡಿಕೆಗಳು ಈಡೇರ್ಸಿಂದ ಹೋರಿ ಉತ್ತರ ಕೊಡ್ರಿ ನಿಮ್ಗೆ TA ಕೊಟ್ಟು ಕೈಯಾಗ ಒಂದು ವಾಹನ ಕೊಟ್ರ ಕಾರ್ ನಿಮ್ ಮನಿ ಯೂಸ್ ಮಾಡಕ್ ಕೊಟ್ರೆ ಸರ್ಕಾರಿ ಕೆಲಸಕ್ಕೆ ಯೂಸ್ ಮಾಡಕ್ ಕೊಟ್ರ ಮಾಧ್ಯಮ ಶಾಲೆ LPS ಮಡಿಕೇಶ್ವರ ರೋಡ್ ದಾವಣಗೆರೆ ಅನಧಿಕೃತ ವಸತಿ ಶಾಲೆಯನ್ನ ಬಂದ್ ಮಾಡ್ಬೇಕು. ಶಿಕ್ಷಣ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಹೊಂದಿರದ ಜಮೀನಿನಲ್ಲಿ ಶಾಲೆಗೆ ಅನುಮತಿ ನೀಡಿದರೆ ಕುರಿತು ದಾಖಲೆ ಹೊಂದಿದೆ. ಮತ್ ವಾಣಿಜ್ಯ ಇದ್ರೆ ನೀವ್ ಹೆಂಗ್ ಪರ್ಮಿಷನ್ ಕೊಟ್ರಿ ಊರ್ ಹೊರಗೈತಿ ಮಕ್ಳಿಗೆ ಏನ್ರ ಅನಾಹುತ ಆಯ್ತು ಜವಾಬ್ದಾರಿ ಯಾರು ಅದಕ್ಕೆ ಎಲ್ಲ ಕೊಟ್ರೆ ಪತ್ರ ಬರೋದ್ರ ಮಕ್ಕಳು ಸೇರ್ತಾರೆ ಯಾವಾಗ ಸಂಬಂಧ ಅಂದ್ರೆ ನಿಮ್ ಶಿಕ್ಷಣ ಇಲಾಖೆ ಕಾಯ್ದೆ ಹೆಸರಿಗೆ ಮಾತ್ರ ಅದಾವೇನ್ರಿ ಅವ ಏನ್ ಅಪ್ಲೈ ಇಲ್ಲ ಅವ ಇನ್ನ ಎಷ್ಟ್ ದಿನ ರೀ ದೃಷ್ಟಿ ಇಲ್ಲ ನಂಗೈತೆ ನಿಮಗ ನಾವ್ ತಗೋತೀವ್ರಿ ಮಾಡ್ತೀವಿ ಅದು ಬೇಡ್ರಿ ಲಿಖಿತವಾಗಿ ಕೊಟ್ಟು ಹೋಗ್ಬೇಕ್ ನಮಗ ಇಷ್ಟು ದಿನದಾಗ ತಗೋತೀವಿ ಇಷ್ಟು ದಿನದಾಗ ಮಾಡ್ತೀವಿ ಅಂತ ಹೇಳಿ ಸೋಮವಾರ ದಿವಸ ನಾನು ಇಲ್ಲಿ ಬರ್ತೇನೆ ಮತ್ತೆ ಅದನ್ನೇ ಬರ್ಕೊಟ್ಟವ್ರಿ ಸೋಮವಾರ ದಿನ ಸೋಮವಾರ ಅನ್ನಕ ಮಾಡ್ತೀವಿ ಅಂತ. ಮತ್ತೆ ನಿಮ್ ಎದುರುಗಡೆ ಫೀಸ್ ಕಮಿಟಿ ಮಾಡ್ತೇವೆ. ಇದೇನು ಪರ್ಮಿಷನ್ ಕೊಟ್ರೆ ಅದನ್ನ ನೋಡ್ಕೊಂಡು ಉತ್ತರ ಕೊಡ್ತೇವೆ. ಅಲ್ರಿ ಇದು ಏನ್ ನೋಡ್ಕೊಡ್ತೀನಿ ಅಂತೀರಲ್ರಿ ಈ ಲೆಟರ್ ನಿಮಗ್ ಏನು ಬಂದೇ ಇಲ್ಲ ಅನ್ರಿ ಇವು ಇವೇನೋ ಲೆಟರ್ ನಿಮಗ್ ಬಂದೇ ಇಲ್ಲ ಸರ್ ಇವು ಈ ಲೆಟರ್ ನಿಮಗ್ ಮುಟ್ಟೇ ಇಲ್ಲ ಇದು ಉಪನಿರ್ದೇಶಕರು ನೀವ್ ಅಲ್ಲನು ಮತ್ ನಿಮಗ್ ಅವ್ರ ಗಮನಕ್ ಕಳಿಸಿ ಈ ಕಡೆ ನನಗೊಂದ್ ಲೆಟರ್ ಕಳಿಸ್ಯಾರಲ್ಲ ಅವ್ರು ಡಾಕ್ಯುಮೆಂಟ್ಸ್ ತಗೊಂಡಿದ್ದೇವೆ ಈಗ ಟೈಮ್ ಕೊಡಿ ಟೈಮ್ ಅದನ್ನೇ ಬರೆದು ಕೊಟ್ಟವ್ರಿ ನಮಗ್ ಲಿಖಿತವಾಗಿ ಏಸಿಂದ ಇದು ಕೃಷಿ ಒರಿಜಿನಲ್ ಅವ್ರಿಗೆ ಹೇಳೋದು ನಾವ್ ಇಟ್ಕೊಂಡು ಏನ್ ಮಾಡಮ್ಮ
ಹೋರಾಟದವ್ರಿ ಎಲ್ಲಾ ಶಾಲೆಗಳು ಬಂದ್ ಆಗ್ಬಿಟ್ರೆ ಪ್ರತಿಯೊಂದು ಹೋರಾಟ ಮಾಡೋದು ಮಾಡ್ಕೋಬೇಡ್ರಿ. ನೀವೇನ್ 32 ಶಾಲೆಗಳು ಕ್ರಮ ತಗೋಬೇಕ್ರಿ, 32 ಅಲ್ಲ ಶಾಲೆಗಳು. ಸರ್ಕಾರಿ ನಾಗರಿಕ ಸೇವಾ ರೂಲ್ ಅದಾವ ಏನದಾವ ಹಂಗಂದ್ರ ಏನ್ ಎಲ್ಲಾ ನಿರ್ಲಕ್ಷ್ಯ ಮಾಡ್ತಾರ ಇವ್ರು ದುರುದ್ದೇಶ ಪೂರ್ವಕವಾಗಿ ನಮ್ಮನ್ನ ಸತಾಯಿಸ್ತಾರ ದೂರದಾರನ್ನ. ಈಗ ಮತ್ ಏನ್ ಸರ್ ಇದು ಎಷ್ಟು ಸಾರ್ವಜನಿಕರಿಗೆ ಈ ರೀತಿ ಅರೇಂಜ್ಮೆಂಟ್ ಮಾಡೋದ? ಎಲ್ಲಾ ಪೂರ್ಣ ಸರಿ. ಅಲ್ಲಿ ಇದಕ್ಕಿಂತ ಮುಂಚೆ ಗೊತ್ತಿತ್ತು ನಮ್ ಸರ್ ನಾವು ಬಂದಿದ್ದು ರೈಟ್ ಎಲ್ಲಾರ ಮಕ್ಕಳು ಇರ್ತಾವ ಶಾಲ್ಯಾಗ. ಈಗ ಗೊತ್ತಿಲ್ಲ ಅಂದ ಎಲ್ಲವೂ ಅನಧಿಕೃತ ಶಾಲೆಗಳು. ಸರ್ ಅಲ್ರಿ ನೀವೊಬ್ಬ ಅಧಿಕಾರಿ ನೀವೊಬ್ರು ಅಧಿಕಾರಿ ಸರ್ ಅವ್ರು ಎಸಿ ರೂಮ್ ಬಿಟ್ಟು ಹೊರಗ್ ಬಂದ್ರಂದ್ರೆ ಎಲ್ಲ ಗೊತ್ತಾಗ್ತಾವ್. ಎಸಿ ರೂಮ್ ನಾಗ ಕುಂತ್ರೆ ಎಲ್ಲಿ ಏನ್ ನಡೀತಾವ ಅಂತ ಏನ್ ಗೊತ್ತಾಗ್ಬೇಕು ಸರ್. ಅದನ್ನ ರೈಟಿಂಗ್ ದಾಗ ಕೊಡ್ರಿ ನಮ್ಗ, ಇಲ್ಲ ಅಂದ್ರೆ ಅಲ್ಲಿ ತನಕ ಕೊಡ್ಲೇ ಕುಂದಿರ್ತೀವಿ ನಾವು. ಸ್ಥಳದಲ್ಲಿ ಸಾರ್ವಜನಿಕರು ಕೂಡ ತಮಗೆ ಆಗಿರುವಂತಹ ತೊಂದರೆಯನ್ನ ತಗೊಂಡು ಡಿಡಿಪಿ ಅವ್ರ ಮುಂದೆ ತಂದಿಟ್ರು. ವಿವಿಧ ಹೋರಾಟಗಾರರು, ಮಂಜುನಾಥ ಸ್ವಾಮಿ ಕುಂದ್ರಿಗೆ ಅನ್ನುವಂತ ಹೋರಾಟಗಾರರು ಕೂಡ ಇಲ್ಲಿ ಏನ್ ನಡೀತಾ ಇದೆ, ಯಾವ ಶಿಕ್ಷಣ ಇಲಾಖೆಗಳು ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತವೆ, ನಮ್ಮ ಮತಕ್ಷೇತ್ರದಲ್ಲಿ ನಿಮ್ಮ ವೈಫಲ್ಯ ಎಷ್ಟಿದೆ ಅನ್ನೋದನ್ನ ಸಹಿತ ಡಿಡಿಪಿ ಅವ್ರ ಗಮನಕ್ಕೆ ತಗೊಂಡ್ಬಂದ್ರು. ಅದ್ರ ಮೇಲೂ ಕೂಡ ಆಕ್ಷನ್ ಮಾಡ್ತೀನಿ ಅಂತ ಡಿಡಿಪಿ ಅವ್ರು ಹೇಳಿದ್ದಾರೆ. ಅದನ್ನು ಕೂಡ ಈ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾರೆ. ನಮ್ಗೆ ಒತ್ತಡ ಅದಾವ ಅಂತ ಅವ್ರ ಅಂತಾರ್ರಿ. ಇವ್ರು ಕೇಳಂಗಿದ್ರೆ ಅವ್ರು ಮಾಡ್ತಾ ಹೋರಿ ಅಂತ ಇವ್ರ ಉತ್ತರ ಹಾರಿಕೆ ಉತ್ತರ ಕೊಡ್ತಾರೆ. ಯಾರಿಗೆ ಕೇಳ್ಬೇಕು ಹಂಗಂದ್ರ ನಾವು ಸರ್ ಶಿಕ್ಷಣ ಇಲಾಖೆ ಒಳಗೆ ಸಂಪೂರ್ಣವಾಗಿ ಇಲ್ಲಿ ಅದಾರ ಇವರೆಲ್ಲ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡ್ರಿ. ಏನ ದಕ್ಷವಾದಂತ ಪ್ರಾಮಾಣಿಕವಾದಂತ ಅಧಿಕಾರಿಗಳನ್ನ ನಮಗೆ ಕೊಡ್ರಿ. ನಮ್ಮ ತಾಲೂಕದೊಳಗೆ ಭ್ರಷ್ಟಾಚಾರ ತುಂಬ ಹೋಗೈತಿ. ಎಲ್ಲ ಶಿಕ್ಷಣ ಇಲಾಖೆ ಸಂಸ್ಥೆದವರು ಕೋಟಿ ಗಂಟ್ಲೆ ಆಸ್ತಿ ಮಾಡ್ಯಾರ. ಹೇಗ್ ಮಾಡಿದ್ರಿ ಅವರು? ಸೇವಾ ಮನೋಭಾವ ಅಂತ ಶಿಕ್ಷಣ ಸಂಸ್ಥೆ ಹೆಸರಿನೊಳಗ ಕೋಟಿ ಗಂಟ್ಲೆ ಲೂಟಿ ಮಾಡ್ಯಾರ. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ನನ್ನ ಹತ್ರ ಅದಾವ. ಶಿಕ್ಷಣ ಇಲಾಖೆ ಕಾಯ್ದೆಯನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡ್ಯಾರ. ಆದ್ರೂ ಅನುಮತಿ ಕೊಡ್ತೀರಿ ನೀವು. ಹೇಗೆ ಅನುಮತಿ ಕೊಡ್ತೀರಿ ನೀವು? ಅಂದ್ರೆ ಕಾಯ್ದೆಯನ್ನ ಪಾಲನೆ ಮಾಡ್ಬೇಕಾದ್ರೆ ನೀವೇ ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು. ಅಂದಾಗ ನೀವು ಇದು ಇರ್ತೀರಿ ಸರ್ ನೀವು. ಯಾಕೆ ಬಿ ಅವ್ರು ಈಗ ಅದರಾಳೇಜ್ ಏನಂತಂದ್ರೆ ತಾಲೂಕಾಗ ಅಡ್ಮಿನಿಸ್ಟ್ರೇಷನ್ ಅವ್ರು ಇರ್ತಾರಿಲ್ರಿ, ಮತ್ತೆ ಅವ್ರು ಮಾಡ್ಬೇಕಾಗಿತ್ತಿಲ್ರಿ. ಅವ್ರು ಯಾಕೆ ಮಾಡ್ವಲ್ರಿ ಹಂಗಂದ್ರೆ? ಅವ್ರ ಕಡೆ ಅಂತ ಏನಾದ್ರು ಇವ್ರು ಸಮಥಿಂಗ್ ಏನಾದ್ರು ಐತೆ ಅಂತ ಅನ್ನೋದು ನಮ್ಮ ಸಂಶಯ ಬರ್ತೈತ್ರಿ. ಯಾಕ್ರಿ ದೂರ ಬಂತಂದ್ರೆ ಸಮಸ್ಯೆ ಅವ್ರು ಕೊಡೋಂತ ಮಾಹಿತಿ ಕೇಳಿದ್ರು ಕೊಡಲ್ಲ, ಎಡೆಡ್ ಸ್ಕೂಲ್ ಕೇಳಿದ್ರು ಕೊಡಲ್ಲ, ಒಂದು ಸರ್ಕಾರಿ ಶಾಲೆ ಅಂತೂ ಯಾರು ಕೇಳಲ್ಲ. ಆಲ್ಮೋಸ್ಟ್ ಅಲ್ಲ ಎಲ್ಲಾ ಖಾಸಗಿ ಶಾಲೆಗಳು ಕೇಳ್ತಾರ. ಆದ್ರೆ ಅವ್ರಿಗೆ ಮಾಹಿತಿ ಕೊಡ್ಬೇಕಲ್ರಿ. ಅವ್ರು ಮಾಹಿತಿ ಯಾಕೆ ಕೊಡಲ್ರಿ ಹಂಗಂದ್ರಿ? ಇವ್ರು ಅಂದ್ರೆ ಅವ್ರ ಕಡೆ ಅಂತ ಏನಾದ್ರು ತಗೊಂಡಿರ್ಬೇಕಲ್ಲ ಇವ್ರು. ರೂಲ್ ಏನ್ ಹೇಳ್ತೈತ್ರಿ ಸರ್? ನೀವು ನಿಯಮ ಬಾಹಿರವಾಗಿ ಮಾಡ್ರಿ. ನಾವು ನಿಯಮ ಬಾಹಿರವಾಗಿ ಕೇಳಿದ್ದಕ್ಕೆ ಕೊಡ್ರಿ. ನೀವು ನಿಯಮ ಬಾಹಿರ ಕೆಲಸ ಮಾಡ್ರಿ. ಅದಕ್ಕೆ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಪೂರ್ಣ ವೈಫಲ್ಯವನ್ನು ಹೊಂದಾರ. ಅವ್ರನ್ನ ಕೂಡಲೇ ಅಮಾನತ್ ಮಾಡ್ರಿ. ನಾನು ದೂರ ಕೊಟ್ಟು ಬಂದೇನ್ರಿ ಆಯುಕ್ತರಿಗೆ. ಬಿ ಅವ್ರ ಮೇಲೆನ ನಾನು ಆಯುಕ್ತರಿಗೆ ದೂರ ಕೊಟ್ಟು ಬಂದೇನೆ, ಇವ್ರ ಮೇಲೆನ ಕೊಟ್ಟು ಬಂದೇನೆ ನಾನು. ಯಾಕಂತಂದ್ರೆ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ಮಾಡ್ರಿ ಅಂತ ನೀವು ನಿಮ್ಮ ಇಲಾಖೆಯವ್ರು ಕಳಿಸಿದ ಲೆಟರ್ ಮೂಲಿ ಕುಂತೈತಿ. ಲೆಟರ್ ಮಾಡಿ ಹಾಕ್ರಿ ಅಂತಂದ್ರೆ ಅವ್ರು ಹಾಕಾಕ್ತಾ ಇರಲಿಲ್ಲ. 5 ಸಲ ಮಾಡಿದ್ರು. ಶಿಕ್ಷಣ ಸಂಯೋಜಕರು ಏನ್ ಮಾಡಕ್ ಕುಂತಾರ ಏನ್ ಕ್ರಮ ಕೈಗೊಳ್ತಾರ ಅಂದ್ರೆ ನಾವ್ ಯಾರಿಗ್ ಕೇಳ್ಬೇಕು ಹೇಳ್ರಿ? ನಾವ್ ಹಂಗಂದ್ರ ಸಂಬಂಧಪಟ್ಟಂತ ಇಲಾಖೆ ಕೇಳ್ಬೇಕಂತ ನಿಯಮಾವಳಿ ಐತಿ. ಮತ್ ನೀವ್ ಏನೋ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನೀವ್ ಏನ್ ಮಾಡಕ್ ಸರ್? ಶಿಕ್ಷಣ ಸಂಯೋಜಕರು ಮಾಡಿದ್ರ ಅವ್ರು ಏನೂ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಮೇಲೆ ನೀವು ನೋಟಿಸ್ ಇಶ್ಯೂ ಮಾಡ್ಬೇಕಲ್ಲ. ನೀವ್ ಯಾಕೆ ಮಾಡಿಲ್ರಿ ಹಂಗಂದ್ರೆ? ಬಿ ಅವ್ರು ಯಾಕೆ ಮಾಡಿಲ್ಲ ಹಂಗಂದ್ರೆ? ಅಲ್ಲ ಸರ್, ಶೌಚಾಲಯ ಇಲ್ಲ, ಸರಿಯಾದ ಹೊಲ್ದಾಗ ಹೋಗ್ತಾರ್ರಿ ಸರ್. 1-2 ಎರಡನೇ ಕ್ಲಾಸ್ ಹುಡುಗರು ಹೊಲ್ದಾಗ ಸಂಡಸ್ ಹೋಗ್ತಾರ ಅಂದ್ರೆ ಅರ್ಥ ಸರ್. ಶಿಕ್ಷಣ ಸಂಸ್ಥೆ ಇದೆ ಏನ್ ಸರ್ ಇದು? ಸರ್ ಬಹಳಷ್ಟು ಅದಾವ್ರಿ. ಇವ್ರೇ ಕೊಟ್ಟಾರ ನಮಗ. ನಾನು ಮೊನ್ನೆ ಸೋಮವಾರ ದಿವಸ ಹೇಳಿದಾಗ ನಮ್ದು ಒಂದು ತಂಡ ಮಾಡಿ ಮೊನ್ನೆದ್ದು ಇಲ್ಲೇ ವಸತಿ ನೆಲೆಗಳು ಶಾಲೆಗಳಲ್ಲಿ ಎಷ್ಟು ಅದಾವ ಮಾಹಿತಿ ಬೇಡಿಕರ ಧ್ವನಿ ಚಂದ್ರಕಾಂತ್ ಯಶಗಾತ್ ಹೋಗಿ ಬಂದು ರಾಜ್ಯ ಸಮಿತಿ ಮುದ್ದೇಬೇಳ ತಾಲೂಕಿನಲ್ಲಿ ಜಯಪುರ ಜಿಲ್ಲಾ ಅಧ್ಯಕ್ಷರಾದ ಪಾಲ್ಗೊಂಡವರು ಮತ್ತು ನಮ್ಮ ಮುದ್ದೇಬೇಳ ತಾಲೂಕಿನ ಎಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಕಳೆದ 3 ದಿನಗಳಿಂದ ಅನಧಿಕೃತವಾಗಿ ಕೆಲವು ಶಾಲೆಗಳನ್ನ ನಡೆಸೋದ್ರ ಬಗ್ಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಗ್ಗೆ ಮನವಿಯನ್ನ ಕೊಟ್ಟಿದ್ದಾರೆ. ಮನವಿ ಬಗ್ಗೆ ಇಂದೂ ಕೂಡ ಬಹಳಷ್ಟು ಮನವಿ ಕೊಟ್ಟು ಇಷ್ಟು ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳದೇ ಇರುವುದು ಮತ್ತು ಪರಿಣಾಮಕಾರಿ ಕ್ರಮ ದೃಷ್ಟಿಯೊಳಗೆ ಏನು ತಪ್ಪು ಆಗಿದೆ ಆ ತಪ್ಪನ್ನು ಸರಿಪಡಿಸಿ ಸಂಬಂಧಪಟ್ಟ ಸಂಸ್ಥೆಗಳ ಮೇಲೆ ಕ್ರಮ ಆಗಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ.
ದಲಿತ ಸಂಘರ್ಷ ಸಮಿತಿ ಎಲ್ಲ ಸದಸ್ಯರು ಚರ್ಚೆ ಮಾಡಿ ಮತ್ತು ಅವ್ರ ಮನೆಯನ್ನು ಕೂಡ ತಯಾರು ಮಾಡಿದ್ದಾರೆ. ಸಂಬಂಧಪಟ್ಟಂತೆ ಸಂಪೂರ್ಣ ದಾಖಲೆಗಳನ್ನ ಪಡ್ಕೊಂಡು ಈ ಶಾಲೆಗಳ ಬಗ್ಗೆ ಮತ್ತು ಅವ್ರೇನು ದೂರುಗಳನ್ನು ಕೊಟ್ಟಿದ್ದಾರೆ ಆ ದೂರುಗಳ ಬಗ್ಗೆ ವರದಿಯನ್ನು ಕೂಡ ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುತ್ತೆ. ಮತ್ತು ಸಂಬಂಧಪಟ್ಟಂತ ಶಾಲೆಯವರಿಗೆ ಅವರೇನು ಉಲ್ಲಂಘನೆ ಮಾಡಿದ್ದಾರೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತು ಅಸ್ಥಿ ಶಾಲೆ ಇರ್ಬೋದು, ಅಧಿಕೃತ ಕೋಚಿಂಗ್ ಸೆಂಟರ್ಗಳು ಇರ್ಬೋದು, ಅವುಗಳ ಬಗ್ಗೆನೂ ಕೂಡ ವಿಚಾರ ಮಾಡ್ಬೋದು. ಸಂಪೂರ್ಣ ದಾಖಲೆಗಳಿಗೆ ಮಾನ್ಯತೆ ರದ್ದು ಮಾಡಬೇಕು, ಅನುಮತಿ ರದ್ದು ಮಾಡಬೇಕು. ನಿಯಮಾವಳಿಗಳಲ್ಲಿ ಶಿಕ್ಷಣ ಕಾಯ್ದೆ ಅನುಷ್ಠಾನ ಇದೆ, ಅದರ ಪ್ರಕಾರ ಕೈಗೊಳ್ತೇವೆ. ನಾವು ಅವರಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಳ್ತೇವೆ. ಬಹಳಷ್ಟು ತಾವೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಮತ್ತು ಅಗತ್ಯವಿರುವಂತಹ ಎಲ್ಲ ವಿಷಯದ ಬಗ್ಗೆ ಸುಧಾರಣೆ, ಶೈಕ್ಷಣಿಕವಾಗಿ ಸುಧಾರಣೆ ಆಗಬೇಕು ಅಂತ ಎಲ್ಲರೂ ಆಸೆ ಇರ್ತದೆ. ತಾವು ಕೂಡ ಸಹಕಾರ ಕೊಡಬೇಕು. ನಿಟ್ಟಿನಲ್ಲಿ ಇನ್ನೂ ಏನಾದರೂ ಅವಸರಗಳಿದ್ರು ಕೂಡ ತಾವೆಲ್ಲರೂ ಕೂಡ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಬಹಳಷ್ಟು ಹೇಳಿದ್ದಾರೆ ತಾಲೂಕಿನಲ್ಲಿ ಇರೋದು, ಅದನ್ನು ಸಂಪೂರ್ಣವಾಗಿ ನಾವು ಮಾಹಿತಿ ತಗೊಂತೇವೆ. ಮತ್ತು ಈ ಒಂದು ಇವತ್ತೇನು ನಮಗೆ ಮನವಿಯಿಂದ ಕೊಟ್ಟಿದ್ದಾರೆ ಆ ಮನವಿ ಬಗ್ಗೆ ಕೂಡ ತುರ್ತು ಕ್ರಮ ಕೈಗೊಂಡು ಆದಷ್ಟು ಇವುಗಳನ್ನ ಏನು ತಪ್ಪುಗಳಾಗಿದಾವೆ ತಪ್ಪುಗಳು ಆಗಬಾರ್ದು, ನಿಯಮ ಬಾಹಿರವಾಗಿ ಅವರು ನಡಿಬಾರ್ದು ಅನ್ನೋ ಉದ್ದೇಶದಿಂದ ಕ್ರಮ ಕೈಗೊಂಡು ಅಂತ ಕೇಳಿಕೊಳ್ತಾ ಈ ಒಂದು ವಿಷಯಕ್ಕೆ ಬಗ್ಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಯಾವುದೇ ಒಂದು ಮನವಿ ಬಂದಾಗ, ಸಾರ್ವಜನಿಕ ಮನವಿ ಬಂದಾಗ ಶಾಲೆ ಮತ್ತು ಅದಕ್ಕೆ ಸ್ಪಂದಿಸಿ ಆ ಕೆಲಸಗಳನ್ನ ಮಾಡಿದ್ರೆ ಸಂಪೂರ್ಣವಾಗಿ ಅವ್ರಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮನೋಭಾವನೆ ಮತ್ತು ಈ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಕೂಡ ಸ್ವಲ್ಪ ಮಾಹಿತಿಯನ್ನು ಕರೆಕ್ಟ್ ಆಗಿ ಮಾಡಿ ಸೋಮವಾರ ಒಟ್ಟಾರೆ ಏನು ಮನವಿ ಮತ್ತು ಕೊಟ್ಟಿದ್ದಾರೆ ಅದರ ಬಗ್ಗೆ ಕಡಾಖಂಡಿತವಾಗಿ ಯಾವುದೇ ರೀತಿ ನಾವು ಏನು ನಿಯಮ ಅದ ನಿಯಮ ಪಾಲನೆ ಮಾಡಲಿಲ್ಲ ಅಂದ್ರೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವಂತ. ನಿನ್ನೆ ಕಮಿಷನರ್ ಒಂದು ಆದೇಶ ಮಾಡಿದ್ದಾರೆ ಸರ್ ನಮ್ಮ ಜೊತೆ ಮಾತಾಡಿ. ಕಮಿಷನರ್ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ, 40 ಶಾಲೆಗಳ ವಿರುದ್ಧ ಅನಧಿಕೃತ ಏನು ಶಾಲೆಗಳಿವೆ ಅವನ ಮೇಲೆ FIR ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶದ ಬಗ್ಗೆ FIR ಮಾಡಿದ್ರ ತಾವು? ಇನ್ನೂ ಪತ್ರ ಬಂದಿಲ್ವಾ? ನಮಗ್ ಪತ್ರ ಸಿಕ್ಕಿದೆ, ನಿಮಗ್ ಪತ್ರ ಬಂದಿಲ್ವಾ? ಏನು ನಮ್ಮ 40 ಶಾಲೆಗಳ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ, ಪತ್ರ ಕೊಟ್ಟಿದಾರ, ಅದೇ FIR ಮಾಡಿಲ್ಲ ಇನ್ನು. ಅಂದ್ರೆ ಗಮನಕ್ಕೆ ಬಂದಿಲ್ಲ ಪತ್ರ. ನಿಮ್ ಪತ್ರನೇ ಇನ್ನೂ ನಿಮ್ ಗಮನಕ್ಕೆ ಬಂದಿಲ್ಲ. ಈಗ ಹೋರಾಟಗಾರರು ಕೇಳಿದ್ರು, ನಿಮ್ಮ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆಲ್ಲ ದಾಖಲೆಗಳು ಇರುತ್ತೆ, ಇವರು ಧರಣಿ ಕುಂದಿರ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಒಂದು ಪತ್ರ ಕೂಡ ಕೊಟ್ಟಿದ್ರು. ಆವಾಗ ಯಾಕಲ್ಲ ಪರಿಶೀಲನೆ ಮಾಡಲಿಲ್ಲ? ಕೂಡ ಕೊಟ್ಟಿದ್ದಾರೆ ಅವರು. ಸ್ವಲ್ಪ ಅದು ತಡವಾಗ್ಯದ, ಮುಂದೆ ನೋಡ್ಕೊಳ್ರಿ. ತಕ್ಷಣ ಏನ್ ಮಾಡ್ಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಪಬ್ಲಿಕ್ ಜಾಬ್ನಿ ಒಳಗೆ ಸಿಗ್ತಾವ. ಇದ್ದು ಕೊಟ್ಬಿಟ್ರ ಎಲ್ಲಿ ತಪ್ಪಾಗ್ಯದ ಮತ್ತೆ ಅದ್ರ ತಕ್ಕಂಗೆ ಸಂಬಂಧಪಟ್ಟಂತ ಸಂಸ್ಥೆಯವ್ರು ನೋಟಿಸ್ ಇಶ್ಯೂ ಮಾಡಿ ಅದನ್ನ ಸರಿಪಡಿಸುವಂತ ಕ್ರಮ ಆಗಿತ್ತಂದ್ರೆ ಅವರು ಕೂಡ ಧರಣಿ ಕೊಡ್ಕೊಳ್ಳುವಂತ ಅವಶ್ಯಕತೆ ಎಲ್ಲಿ ಆದ್ರೂ ಸಹ ಆಗ್ಯದ, ಸರಿ ಮಾಡ್ತೇವೆ. CCL ರೂಲ್ ಪ್ರಕಾರ ತಪ್ಪಿತಸ್ಥರಿಗೆ ಕ್ರಮ ಆಗ್ಬೇಕು. ಏನು ಈ ತಪ್ಪುಗಳು ತಾವೆಲ್ಲ ಹೇಳಿದ್ರಿ ಮನೆಯೊಳಗೆ ಅದ, ಅವಾಗ ಏನೇನಾಗಿದೆ ನೋಡ್ಕೊಂಡು ಸಂಬಂಧಪಟ್ಟ ಮೇಲಾಧಿಕಾರಿಗೆ ವರದಿ ಕೊಡೋದು ಮಾತ್ರ ಕೆಲಸನ ಅಥವಾ ಕ್ರಮ ಆಗೋದ? ಕ್ರಮ ಕೈಗೊಳ್ಳಕ್ಕೆ ನಮಗ್ ಬರೋದಿಲ್ಲ. ಇವ ಲೆವೆಲ್ದೊಳಗೆ ಸರ್ಕಾರ ಇವ್ರದ್ದು ಇದೇ ಪ್ರಕಾರ ಆಗ್ತದೆ. ಆಯ್ತು, ಈಗ ನೀವು ಪೊಲೀಸರನ್ನ ಕರ್ಕೊಂಡು ಹೋಗಿ ಇದು ಸೀಸ್ ಮಾಡಬಹುದಲ್ಲ 2 ಶಾಲೆಗಳನ್ನ? ಅದೇ ಈಗ ಏನದ ಅಂತಂದ್ರೆ ಕೆಲವು ಕಡೆ ಕೋಚಿಂಗ್ ಸೆಂಟರ್ಗಳು ಇರ್ಬೋದು, ವಸತಿ ನಿಲಯ ಇರ್ಬೋದು, ನಾವು ಮಾಡ್ತೇವೆ. ಕೋಚಿಂಗ್ ಸೆಂಟರ್ಗಳನ್ನ ನಾವು ನಾವೇ ಸ್ವತಃ ಹೋಗಿ ಅದನ್ನ ಬಂದ್ ಮಾಡ್ಬೇಕಂತ ನೋಟಿಸ್ ಇಶ್ಯೂ ಮಾಡ್ಬೇಕು. ಅವ್ರ ಕ್ರಮ ತಗೊಂಡು ಮಕ್ಕಳಿಗೆ ಸುರಕ್ಷತೆ ದೃಷ್ಟಿಯಿಂದ ಅವ್ರನ್ನ ಯಾವ ರೀತಿ ಕ್ರಮ ಕೈಗೊಂಡು ತಕ್ಷಣ ಬಂದ್ ಮಾಡ್ತಾರೆ. ಬಹಳ ಕಡೆ ಆಗಿದಾವ, ಎಲ್ಲಾ ಕಡೆನೂ ಕೂಡ ಅದು ಆಗ್ತಾ ಇದೆ. ಆಮೇಲೆ ಈಗ ಅನಧಿಕೃತ ಶಾಲೆಗಳ ಬಗ್ಗೆ ನೀವೇ ಬೇಡಿದ್ರಿ, ನನಗೆ ಮಾರ್ಗದರ್ಶನ ಕೊಡ್ರಿ ಅಂತ ನೀವು ಕಮಿಷನರ್ ಅವರಿಗೆ ಕೇಳ್ಕೊಂಡಿದ್ರಿ. ನೀವು ಕೇಳಿದಂತ ಮಾರ್ಗದರ್ಶನಕ್ಕೆ ಈಗ ಪ್ರೊಸೀಜರ್ ಬಂದಿದೆ, ಈಗ ನಿಮ್ ಗಮನಕ್ಕಿಲ್ಲ ಅಂತ ಹೇಳ್ತಿದ್ದೀರಾ. ಆದ್ರೆ ನಾನು ನಿಮಗೆ ಪತ್ರ ಹಾಕ್ತೀನಿ, ನನ್ನ ಹತ್ರ ಪತ್ರ ಇದೆ, ನಾನು ಆ ಪತ್ರ ನಿಮ್ಗೆ ಹಾಕ್ತೀನಿ. ಈ ವರ್ಷ ಮಾಡಿ ಹೇಳಿದ್ದಾರೆ. ಸುಮಾರು 8 ಅಂಶಗಳ ಪ್ರಕಾರ ಎಲ್ಲಾ ಕಡೆ ತಾಲೂಕಿನಲ್ಲಿ ಜಿಲ್ಲೆ ಯಾವುದು ಅನಧಿಕೃತ ಶಾಲೆಗಳದಾವ, ಅದ್ರ ಬಗ್ಗೆ ಕೆಲವು ರೂಲ್ಸ್ ಇರ್ತಾವ. ಆ ರೂಲ್ಸ್ ಪ್ರಕಾರ ಪ್ರತಿ ವರ್ಷನೂ ಕೂಡ ನಾವು ಏನ್ ಮಾಡ್ತೇವೆ, ಪಬ್ಲಿಕ್ ಡೊಮೇನ್ ಒಳಗ ಅಧಿಕೃತ ಶಾಲೆಗಳ ಪಟ್ಟಿಯನ್ನ ಪ್ರಕಟ ಮಾಡ್ತೇವೆ. ನೀವು ಕೂಡ ಅದನ್ನ ನೋಡ್ಬೋದು. ಎಲ್ಲ ಮಾಡಿಲ್ಲ, ಚೆಕ್ ಮಾಡಿ ಬೇಗ 8 ಅಂಶ ಅದಾವ, 8 ಅಂಶ ಮಾಡ್ತಾರೆ. ನಿಮಗೇನಾದ್ರು ಅಂತ ಇದ್ರೊಳಗ ಇಲ್ಲ ನಮ್ಮ BO ಅವರು ಅನಧಿಕೃತ ಶಾಲೆಯನ್ನು ಅಧಿಕೃತ ಅಂತ ಮಾಡಿದ್ರೆ ಕ್ರಮ. ಸರ್ BO ಅವ್ರ ಜೊತೆ ಮಾತಾಡ್ತೀವಿ.
ಸರ್ SLC ಪರೀಕ್ಷೆಯಲ್ಲಿ 20 ನಿಮಿಷ ಒಂದು ವಿದ್ಯಾರ್ಥಿ ಕಾಪಿ ಹೊಡೆದ, ಏನ್ ಮಾಡಿದ್ರಿ ಸರ್ ತಾವು? ಅದಕ್ಕೆ ಕ್ರಮ ಏನ್ ತಗೊಂಡ್ರಿ? ಕಾಪಿ ಮಾಡಿದ ವಿಡಿಯೋ ಕೂಡ ಹಾಕಿದ್ದೀನಿ, ನಮ್ಮ ನ್ಯೂಸ್ ಚಾನಲ್ ಪ್ರಸಾರ ಆಗಿದೆ, ಸ್ಪಷ್ಟವಾಗಿ ಕಾಪಿ ಕೂಡ ಕಂಡಿದೆ. ನೀವು ಆವಾಗ ಬೇರೆ ಸೂಪರ್ವೈಸರ್ಗೆ ನೀವು ನೋಟಿಸ್ ಕೂಡ ಕೊಟ್ಟಿದ್ದು ನಮ್ಮ ಗಮನಕ್ಕಿದೆ. ಯಾಕೆ ಸರ್ ಈ ವೈಫಲ್ಯ ಹೆಂಗಾಯ್ತು? ಹಾ, ವಿಜುವಲ್ಸ್ ಇದೆ ನನ್ನ ಹತ್ರ, ಸ್ಪಷ್ಟವಾಗಿ ವಿಜುವಲ್ಸ್ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ. ಇಷ್ಟು ದಪ್ಪಂದು ಹಾಲ್ ಟಿಕೆಟ್ ಇರೋದಿಲ್ಲ. ಪಕ್ಕಾ ಅವನು ಕಾಪಿ ಹೊಡೆದಿರೋದೇ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಮತ್ತೆ ನೀವು ಈ ತರ ಮರೆಸ್ತಾ ಇದ್ದೀರಾ ಅಂದ್ರೆ ಪ್ರಕರಣವನ್ನ ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದೀರಾ ಹೇಗೆ ಅಂತ? ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀರಾ? 1 ವರ್ಷ ಆಯ್ತು ಸರ್. ಈಗ ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಬರುತ್ತೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಹೇಳಿ ಸ್ವಲ್ಪ. ಮಾತಾಡಿ ಸರ್, ಮಾತಾಡಿ, ದಯವಿಟ್ಟು ಮಾತಾಡಿ. ನೀವೆಲ್ಲ ಆಫೀಸರ್ಗಳು ಈ ತರ ಮಾಡಬಾರ್ದು. ಮಾಧ್ಯಮದವ್ರು ಕೇಳಿದ್ರೆ ನೀವು ಉತ್ತರ ಕೊಡಬೇಕಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಹೋದ ವರ್ಷ ನನಗೆ ಮಾಹಿತಿ ಕೊಟ್ಟಿದ್ರಿ. ಹೋದ ವರ್ಷ ನೀವು ಈ ಸದರಿ ಶಾಲೆಯನ್ನ ರದ್ದು ಮಾಡಿದೀವಿ, ನಾ ಪತ್ರ ಕಳಿಸಿದ್ದೀನಿ DDPIಗೆ ಅಂತ ನಮ್ಗೆ ಮಾಹಿತಿ ಕೊಟ್ಟಿದ್ರಿ. ಇನ್ನುವರೆಗೂ ಯಾಕೆ ರದ್ದಾಗಿಲ್ಲ? ನನ್ನಂತಲ್ಲಿ ಬರೋದಲ್ಲ, ನಾವು ವರದಿ ಕೊಡ್ಬೇಕಾಗ್ತದೆ ಅಷ್ಟೇ. ಕೊಟ್ಟ ತಕ್ಷಣ ಮತ್ತೆ ನಿಮಗೆ ನಿವಾಸಿಗಳು ಬಂದು ನಮ್ಮ ಎದುರುಗಡೆನೆ ಬಂದು ನಿಮಗೆ ಮನವಿ ಕೊಟ್ರು. ಬರೆದು ಬಿಟ್ರೆ ಆಗೋಯ್ತಾ ನಿಮ್ ಕೆಲಸ? ಬರೆದು ಬಿಟ್ರೆ ಆಗೋಯ್ತಾ? ಏನು ಕ್ರಮ ಆಗೋವರೆಗೂ ನಿಮ್ದು ಬಾಧ್ಯತೆಗಳು ಇರುತ್ತಾ? ನಾನು ಇದನ್ನ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಹಾಕ್ತಾ ಇದ್ದೀನಿ ವಿಡಿಯೋ. ಸರ್ ದಯವಿಟ್ಟು ಕರೆಕ್ಟಾಗಿ ಹೇಳಿ, ನೀವು ಪತ್ರಗಳನ್ನ ಮೂವ್ ಮಾಡೋದು ಅಷ್ಟೇ ಕೆಲಸ ನಿಮ್ದು, ಏನು ಕ್ರಮ ಮಾಡೋದು ನಿಮ್ ಕೆಲಸ ಇದೆಯಾ? ಮತ್ತೆ ಯಾಕೆ ಮಾಡಿಲ್ಲ ಸರ್ ಇದು? ಮಾತಾಡಿ ಸರ್, ದಯವಿಟ್ಟು ಮಾತಾಡಿ. ನಮ್ಮ ಶಿಕ್ಷಣ ಇಲಾಖೆಯ ವೈಫಲ್ಯಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತದೆ. 3 ದಿನಗಳಿಂದ ಹೋರಾಟಗಾರರು ಧರಣಿ ಕುಂತಾಗಲಿಂದನೂ ಕೂಡ ಪ್ರತಿಯೊಬ್ಬರು ಸಾರ್ವಜನಿಕರು ಬಂದು ಇವ್ರಿಗೆ ಹೇಳ್ತಾ ಇದ್ದಾರೆ, ಅವ್ರ ಏರಿಯಾದಲ್ಲಿ ಈ ತರ ಸಮಸ್ಯೆ ಇದೆ, ಈ ಊರಲ್ಲಿ ಈ ತರ ಸಮಸ್ಯೆ ಇದೆ, ನಮ್ಮಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಹಣವನ್ನ ಜಾಸ್ತಿ, ಫೀಯನ್ನ ಜಾಸ್ತಿ ತಗೋತಾ ಇದ್ದಾರೆ. ಮತ್ತೆ ಇನ್ನೊಂದು ಗಂಭೀರ ಆರೋಪ ಕೂಡ ಕೇಳಿ ಬಂತು, ಖಾಸಗಿ ಶಿಕ್ಷಣ ಶಾಲೆಗಳು ಈ ಬಟ್ಟೆ ಮೇಲೆ ಸಹಿತ ಇವರು ಹೊರೆಯನ್ನ ಹಾಕ್ತಾ ಇದ್ದಾರೆ ಸಾರ್ವಜನಿಕರಿಗೆ. ಇದೊಂದು ಗಂಭೀರ ಆರೋಪ. ಇದನ್ನ ದಯವಿಟ್ಟು ಇದರಿಂದ ಹೊಸದೊಂದು ಕಂಪ್ಲೇಂಟ್ ಅಂತಾನೆ ತಗೊಳ್ಳಿ. ಈ ಶಿಕ್ಷಣ ಸಂಸ್ಥೆಗಳು ತಮ್ಮ ಶಾಲಾ ಮಕ್ಕಳಿಗೆ ಬಟ್ಟೆಯನ್ನ ನಿಗದಿಪಡಿಸ್ತವೆ ಪ್ರತಿ ವರ್ಷ. ಈ ಬಟ್ಟೆ ತಗೊಳ್ಳೋದಕ್ಕೆ ಇಂಥದ್ದೇ ಶಾಪ್ ಅಲ್ಲಿ ತಗೋಬೇಕು ಅಂತ ಇವರು ನಿಗದಿ ಮಾಡ್ತಾರೆ. ಆ ಶಾಪ್ ಅಲ್ಲಿ 300 ರೂಪಾಯಿಗೆ ಸಿಗುವಂತ ಬಟ್ಟೆ 600-700 ರೂಪಾಯಿಗೆ ಸಿಗ್ತಾ ಇದೆ. ಅದು ಕೂಡ ಬಿಲ್ ಇರೋದಿಲ್ಲ, ಯಾವುದೇ ಬಿಲ್ ಕೊಡೋದಿಲ್ಲ ಇವರು. ಈ ತರ ಗಂಭೀರ ಆರೋಪಗಳು ಮೇಲಿನ ಮೇಲೆ ಕೇಳಿ ಬರ್ತಾ ಇದ್ದೀವಿ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಥದ್ದೆಲ್ಲ ದೂರುಗಳಿಗೆ ಕ್ರಮ ವಹಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋ ಮೂಲಕ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ನೀವೇ ಖುದ್ದಾಗಿ ನಮ್ಮ ಮುದ್ದೇಬೇಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಡಿ. ಮೊದಲು ಎಷ್ಟೆಲ್ಲ ವೈಫಲ್ಯ ಇದೆ, ಏನೇನೆಲ್ಲ ತೊಂದರೆ ಆಗ್ತಾ ಇದೆ, ಯಾಕೆ ಈ ಅಧಿಕಾರಿಗಳು ಸುಮ್ಮನಿದ್ದಾರೆ, ಇವ್ರಿಗೇನಾದ್ರೂ ಭ್ರಷ್ಟಾಚಾರ ನಡೀತಾ ಇದೆಯಾ, ಯಾವುದು ಕೂಡ ಇಲ್ಲಿ DDP ಅವರು ಕೂಡ ದೂರು ಕೊಟ್ಟರು ತನಿಖೆ ಮಾಡಿಲ್ಲ ಅನ್ನೋದು ಕೂಡ ವಾದನೆ ಇಲ್ಲಿ. ಹಾಗಾಗಿ ದಯವಿಟ್ಟು ಮೇಲಾಧಿಕಾರಿಗಳು ಇಲ್ಲಿ ಬರಬೇಕು. ಕಮಿಷನರ್ ಲೆವೆಲ್ನ ಅಧಿಕಾರಿಗಳು ಬಂದು ನೀವೇ ತನಿಖೆ ಮಾಡಿದ್ರೆ ಮಾತ್ರ ಇಲ್ಲಿರುವಂತಹ ಹಗರಣಗಳು ಹೊರಗೆ ಬರುತ್ತೆ. ಸಿಕ್ಕಾಪಟ್ಟೆ ಹಗರಣಗಳು ಇಲ್ಲಿ ಸಿಗ್ತಾವಿದೆ. ಪ್ರತಿದಿನ ಒಂದೊಂದು ಹೊಸ ಹಗರಣಗಳು ಸಿಗ್ತಾ ಇದೆ. ದಯವಿಟ್ಟು ಮೇಲಾಧಿಕಾರಿಗಳು ಗಮನಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಾಯಂಕಾಲ 4 ಗಂಟೆ 5 ಗಂಟೆಗೆ ಬಂದು ನಮ್ಮ ಹೋರಾಟಗಾರರಿಗೆ ಯಾರೆಲ್ಲ ಭೇಟಿ ಕೊಟ್ಟರು, ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಧನ್ಯವಾದಗಳು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.